ಚಾಮುಂಡೇಶ್ವರಿ ಸ್ಟುಡಿಯೋಲಿ ಒಂದು ಮಾಂಗಲ್ಯ ಸಾಕ್ಷಿ ಡಬ್ಬಿಂಗ್ ನಡೀತದೆ ಸರ್. ಅವ್ರು ಬಂದವರು ಹಿಂಗೆ ಮೇಲೆ ಹತ್ತರು ವಾಪಸ್ ಬಂದು ಇಳಿದು ಬಂದು ರೀ ಚಿಕ್ಕಣ್ಣವ್ರೆ ಅಂದರು. ನಾನು ಹಿಂಗೆ ನಿಂತಿದ್ದೆ. ಅಣ್ಣ ಅಂತ ಏನ್ರಿ ಇಲ್ಲೇನು ಮಾಡ್ತಾ ಇದ್ರಿ ನಮ್ದು ಚಿಕ್ಕ ಪಿಕ್ಚರ್ ಅಣ್ಣ ಡಬ್ಬಿಂಗ್ ನಡೀತಿದೆ. ಚಿಕ್ಕದು ದೊಡ್ಡದಂದ್ರೆ ಹೆಂಗಿರ್ತಾವು ಅಂತ ಕೇಳ್ತಾರೆ ಅವರು. ನಮ್ಮ ಶಿವಣ್ಣ ಹೆಸರು ಪುಟ್ಟಸ್ವಾಮಿ ಅವ್ರ ಅಪ್ಪನ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಿ ಅಂತ ಅವ್ರ ತಂದೆ ಹೆಸರು. ಪುಟ್ಟಸ್ವಾಮಿ ಅಂದ್ರೆ ಏಕೋಚನ ಆಗುತ್ತೆ ಅಂತ ಅಪ್ಪಾಜಿ ಅಪಾಯ ಅಂತ ಕರೀತಿದ್ರು ಹಿಂಗೆ. ಇಲ್ಲ ಗೊತ್ತಿಲ್ಲಣ್ಣ ಅಂತ ಅವ್ರು ನನ್ನ ರಿಯಾಕ್ಷನ್ ನೋಡಿ ಗೊತ್ತಾಗ್ಬಿಡ್ತು. ಓ ಇದು ಯಾರೋ ಇವ್ನ ಮೇಲೆ ಪಿಟ್ಟಿಂಗ್ ಇಟ್ಟಿದೆ. ಇರ್ತಾರೆ ಜಗತ್ತಿನಾಗ ಎಲ್ಲ ಇದೆ, ಅದಕ್ಕೇನು ಸುಧಾರಿಸ್ಕೊಂಡು ಹೋಗೋಣ ಬನ್ರಿ ಕೆಲಸ ಮಾಡ್ತಾರೆ ತಾನೆ. ಮಾಡ್ತೀರಿ ನನಗೇನಿಲ್ಲ. ಅದು ಊಟ ಮಾಡ್ಕೊಂಡು ಹೋಗ್ಬೇಕು, ಹಂಗೆ ಹೋಗ್ಬಾರ್ದು. ಶಿವಕುಮಾರ್ ಅವರೇ ಯಾರೇ ಆಗಿರಲಿ, ಚಿಕ್ಕಣ್ಣವ್ರೆ ಏಕವಚನದಲ್ಲಿ ಒಬ್ರು ಮಾತಾಡ ಅಕ್ಕವ್ರಿಗೆ ಒಬ್ರಿಗೆ ಅವ್ರು ಏಕವಚನದಲ್ಲಿ ಮಾತಾಡ್ತಿದ್ರು, ಹೆಸರು ಇಟ್ಟು ಕರಿತಿದ್ರು. ಯಾರು ಮಾಡ್ತಾರೆ. ಬಾಲಣ್ಣವ್ರದ್ದು ಕತೆ ಹೇಳ್ತಾರೆ ಅವರು. ಅಪಾಯ ನಾನು ರೈಲ್ವೆ ಸ್ಟೇಷನ್ ಮೂಟೆ ಓದ್ತಿದ್ದೀನಿ ಕಣೋ, ಊಟಕ್ಕೆ ಇರ್ತಿದ್ದಿಲ್ಲ ಕಣೆ. 4 ಕಣೆ ಕೊಟ್ರೆ ಅವತ್ತು ನಾವು ರಾಜರೇ ಆ ಕಾಲದಲ್ಲಿ 54-55ರಲ್ಲಿ. ಈಗ ನಾವು ಸಿನಿಮಾಗೆ ಎಂಟ್ರಿ ಆಗೋದು ಹೆಂಗಪ್ಪ ಅಂತಂದರೆ, ಹುಚ್ಚಿದ್ದಿಲ್ಲ ನನಗೆ ಮೊದಲು. ನನಗೂ ನಮ್ಮ ಮಾವನಿಗೆ ಸೋದರ ಮಾವನಿಗೆ ಸ್ವಲ್ಪ ಟಕಫರ್ ಆಯಿತು. ನೀನು ದನ ಕಾಯಕ್ಕೆ ಹೋಗು, ಇನ್ನು ಸಾಕು, ಮನೆಗೆ ಹೆಂಗೂ 2 ಹಸು ಇದ್ದಾವೆ, ಒಂದು 2 ಎಮ್ಮೆ ಇದ್ದಾವೆ, ದನ ಕಾಯಕ್ಕೆ ಹೋಗು, ಬೇಡ ನೀನು ಮಾಡಿ ಸಾಕು, ಸರಿ ಹೊಲಗೆಲ್ಲ ನೋಡ್ಕೊಂಡು ಇದ್ಬಿಟ್ರೆ ಸಾಕು ಅಂತ ಹೇಳಿದರು. ನಮ್ಮ ತಾಯಿಗೂ ನಾನು ಒಬ್ಬನೇ ಮಗ ಇದ್ದರು, ನಮ್ಮ ಅಣ್ಣಲ್ಲಿದ್ದರು, ಎಕ್ಸ್ಪರ್ಟ್ ಆಗಿದ್ದರಂತೆ. ನಾನು ಒಬ್ಬನೇ ಮಗ. ನಾನಿದ್ದಾಗೆ ನನಗೆ ಅವಾಗ ಒಂದು 12-15 ವರ್ಷ ಬೈದಾಗ ನಾನು ಭಾಳ ಬೇಜಾರು ಮಾಡ್ಕೊಂಡೆ. ಅಮ್ಮಗೆ ಹೇಳಿದೆ, ನಮ್ಮ ತಾಯಿಗೆ, ಹೋಗಿ ನೋಡಮ್ಮ ಹಿಂಗೆ ಅಂತಾರೆ ನಿಮ್ಮ ತಮ್ಮ, ನಾನು ಮಾವ ಕೂಡ ಇಲ್ಲ ಭಾರಿ ಕೋಪ, ನಿಮ್ಮ ತಮ್ಮ ಹಿಂಗೆಲ್ಲ ಮಾತಾಡ್ತಾರೆ ನೋಡಮ್ಮ ಅಂತಂದೆ. ಇಲ್ಲಪ್ಪ ನಾನು ಹೇಳ್ತೀನಿ ಬಿಡು, ನೀನು ಬೇಜಾರು ಮಾಡ್ಕೊಬಿಡು, ಹೋಗಂದೆ, ನೀನು ಹೋಗಿ ಓದೋಕ್ಕೆ ಹೋಗಂದೆ. ಎಲ್ಲಿ ಓದ್ತಮ್ಮ, ಬೇಜಾರಾಗ್ಬಿಡತ್ತೆ, ಜೀವನನೇ ಸಾಕಾಗ್ಬಿಟ್ಟತ್ತೆ ಅಂತದ್ದು. ಯಾಕಪ್ಪ ದನ ಕಾಯಕ್ಕೆ ಹೋಗಂತಾನಮ್ಮ ನಿಮ್ಮ ತಮ್ಮ, ಹೊಡೆಯಕ್ಕೆ ಬರ್ತಾನೆ ಹಾಗೆ ಈಗ ಅಂತ ಹೇಳಿದಾಗ ಅವಾಗ ಆಯಿತು ಬಿಡು, ನೀನು ಏನು ಮಾಡ್ಬೇಕಂತಿದೆಯೋ ಮಾಡು ಅಂದರು. ನಾನು ಈ ಕಂಪ್ನಿಗೆ ಸೇರಿದ್ದೆ 6ನೇ ಕ್ಲಾಸ್ ಓದ್ಬೇಕಾದ್ರೆ. ಒಂದು 3 ವರ್ಷದಲ್ಲೆಲ್ಲ ಸ್ನೇಹಿತರಿದ್ದರು. ನಾನು ಯಾವಾಗಲೂ ಎಲ್ಲರ ಜೊತೆಲೇ ನಗುತ್ತಾ ಇದ್ದೆ. ಆವಾಗಲೂ ನನಗೆ ಸ್ವಲ್ಪ ಆಧ್ಯಾತ್ಮಿಕ ಟಚ್ ಇತ್ತಂತ ಕಾಣ್ತದೆ, ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರ ಜೊತೆಲಿ ಬೆರಿತಿದ್ದೆ ನಾನು. ಯಾರನ್ನೂ ಶತ್ರು ಮಾಡ್ಕೊಂತಿದ್ದಿಲ್ಲ, ಯಾರನ್ನೂ ಇದು ಮಾಡ್ತಿಲ್ಲ. ಯಾರು ಏನಾರು ಅಂದ್ರೆ ಕೂಡ ಸುಮ್ಮನೆ ಆಗ್ಬಿಡ್ತಿದ್ದೆ. ಅದೊಂದು ಭಾವನೆ ಇತ್ತು ನನಗೆ. ಸೊ ಹಾಗಾಗಿ ನೀನು ಕಾಮಿಡಿ ಚೆನ್ನಾಗಿ ಮಾಡ್ತೀಯ ಅಂತಿದ್ರು. ಆವಾಗ ಪಂಡ್ರಮ್ಮನವ್ರದ್ದು ನಾಟಕ ಬಂದಿತ್ತಲ್ಲಿ. ಏನು ಸರ್? ಇಲ್ಲ ಕಾಮಿಡಿ ಮಾಡ್ತಾಯಿದ್ದೆ. ಯಾವಾಗಲೂ ತುಂಬ ಗೇಲಿ ಮಾಡೋರು, ಕಾಮಿಡಿ ಮಾಡಿಸೋರು. ಆಮೇಲೆ ಇಲ್ಲಂಗೋ ನಮ್ಮ ಮನೆಗೆ ಬೈತಾ ಇದ್ದಾರೆ, ಭಾಳ ಉಯ್ತಾ ಇದ್ದಾರೆ, ದನ ಕಾಯಕ್ಕೆ ಹೋಗಂತಾರೆ, ಭಾಳ ಬೇಜಾರಾಗ್ಬಿಟ್ಟೆ ಜೀವನದಲ್ಲಿ. ಅದಕ್ಕೆ ಬಂದ್ಬಿಟ್ಟೆ ಕೇಳ್ದ ಅಂದೆ. ಒಂದು 3 ದಿವಸ ನಮ್ಮ ಫ್ರೆಂಡ್ ರೂಮ್ನಾಗಿದ್ದೆ. ಅವಾಗ ಅವರು ಹೇಳಿದ್ರು, ನೀವು ಹೋಗಿ ಸಿನಿಮಾ ಸೇರ್ಕೊಂಬಿಡು. ಸಿನಿಮಾಗೆ ನಾವೆಲ್ಲ ಹೋಗೋದು, ಯಾವ ಊರಾಗಿದೆ, ಮದ್ರಾಸ್ನಾಗಿದೆ ಅಂತ ಸಿನಿಮಾ ಅಂದಾಗ ಅವಾಗ ಪಂಡ್ರಮ್ಮವ್ರು ಬಂದರು. ಆ ಟೈಮಿಗೆ ಒಂದು 15-20 ದಿವಸದಾಗ ಅವ್ರು ಬಂದರು ಅಲ್ಲಿ ನಾಟಕ ಆಡೋಕ್ಕೆ. ಅವಾಗ ಅವ್ರನ್ನ ಹೋಗಿ ಕೇಳಿದೆ, ನಮ್ದಾಗ ಏನಾದ್ರು ಚಾನ್ಸ್ ಸಿಗುತ್ತೆ ನಮ್ಮ ಅಲ್ಲಿ ಬಂದರೆ. ನೀನು ಇಲ್ಲಿದ್ದು ಕೇಳಿದ್ರೆ, ಇಲ್ಲಿಲ್ಲಲ್ಲಪ್ಪ, ಸಿನಿಮಾ ಇರೋದು ಮದ್ರಾಸ್ನಾಗೆ, ಅಲ್ಲಿ ಬಂದು ಕಂಪ್ನಿಗಳಿದ್ದಾವೆ, ಅಲ್ಲಿ ಕೇಳಿ ನೀವು ಅಂದರು. ಆವಾಗ ನನಗೆ ಅದು ಹುಚ್ಚಿಡ್ದು ಬಿಡ್ತು. ಅದಾಗಿ ಒಂದು 4-5 ತಿಂಗಳಾದಮೇಲೆ ನಮ್ಮ ಮಾವನ ಪಾಕೆಟ್ನಾಗ, ಯಾರು ನಮ್ಮ ಮಾವ ಬೆಳೆದಿದ್ನೋ ಅವನ ಪಾಕೆಟ್ನಾಗ 200 ರೂಪಾಯಿ ಕತ್ಕೊಂಡು ರೈಲ್ ಎತ್ತಿ ಬಳ್ಳಾರಿ ಟು ಗುಂತಕಲ್ ಟು ಮದ್ರಾಸ್ ಡೈರೆಕ್ಟಾಗಿ ಹೋಗ್ಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಪಂಡ್ರಮ್ಮವ್ರ ಅಡ್ರೆಸ್ ಕೊಟ್ಟಿದ್ದರು. ಅವರು ಅಡ್ರೆಸ್ ಹುಡ್ಕೊಂಡು ಹೋಗಿ ಅವ್ರ ಹತ್ರ ಕೇಳಿ, ಆಮೇಲೆ ಪಂತಲ್ ಅವ್ರ ಆಫೀಸ್ ತೋರಿಸಿದ್ರು, ರಾಜಶಂಕರ್ ಅವ್ರ ಮನೆ ತೋರಿಸಿದ್ರು. ಅವರು ಒಬ್ಬ ಡ್ರೈವರ್ಗೆ ಪಾಪ ಅವ್ರಿಗೇನೋ ನೋಡಿ, ಅವ್ರಿಗೆ ಏನನ್ನ ಕೆಲಸ ಇದ್ರೆ ಕೊಡೋಕ್ಕೆ ಪಾಪ ಹೇಳಿ ಕಳಿಸಿದ್ರು. ಹೋದ್ವಿ, ಸುತ್ತಿದ್ವಿ, ಎಲ್ಲಿ ಕೆಲಸ ಸಿಗಲ್ಲ. ಇಲ್ಲಪ್ಪ ಇದ್ದಾರೆ ಅಂದರು. ಕೊನೆಗೆ ರಾಜಶಂಕರ್ ಮನೆಗೆ, ಇಲ್ಲೇ ಇರೋ, ನಮ್ಮ ಹುಡುಗರು ಸ್ಕೂಲ್ಗೆ ಹೋಗಿ ಕರ್ಕೊಂಬಂದ್ಬಿಡು, ಅಲ್ಲಿ ಇದು ಏನೋ ತಂದು ಕೊಡೋರು ಅಂತ ಹೇಳಿ ಅಲ್ಲಿ ನಾನು ಹೊನ್ನವಳ್ಳಿ ಕೃಷ್ಣ ಅವ್ರ ಮನೆಗೆ ಇದ್ವಿ ಮೊದಲು. ಅಲ್ಲಿ ನಮ್ಮಿಬ್ಬರು ಸ್ನೇಹ ಬೆಳೀತು. ಸೊ ಅದಾದಮೇಲೆ ನನಗೆ ರಾಮಲಿಂಗಮ್ ಅಂತ ಒಬ್ಬ ಮ್ಯಾನೇಜರ್ ಇದ್ದರು, ಪ್ರೊಡಕ್ಷನ್ ಮ್ಯಾನೇಜರ್. ಅವರು ಏನೇ ಪಡಿಚರಿಕೆ ಅಂದರು. ಸರ್ SLC ಪಡಿಚರಿಕೆ ಅಂದರೆ ಏನು ಓದಿದೆಯಾ ಅಂದರು. ನಾನು ಸರ್ SLC ಓದಿದ್ದೀನಿ ಅಂದೆ. ಅಷ್ಟೊತ್ತಿಗೆಲ್ಲ ತಮಿಳು ಸ್ವಲ್ಪ ಎಲ್ಲ ಮಾತಾಡೋಕ್ಕೆ ಚೆನ್ನಾಗಿ ಬಂದುಬಿಟ್ಟಿತ್ತು. 2 ವರ್ಷ ಆಗಿತ್ತಲ್ಲ. ಸರಿ ಆದಮೇಲೆ ಬಾ ಅಂತ ಹೇಳ್ಬಿಟ್ಟು ಒಂದು ತಮಿಳು ಪಿಕ್ಚರ್ಗೆ ಕ್ಲಾಪ್ ಬಾಯ್ ಆಗಿ ನೋಡಿ, ಪಾಪ ಮೈಸೂರು ಸ್ಟೇಟ್ ಇವನು ಹುಡುಗಂದು, ಇವನಿಗೆ ಕೆಲಸ ಕೊಡ್ರಿ, ಓದಿದ್ದಾನೆ ಅಂದರೆ. ಆವತ್ತಿನ ಕಾಲಘಟ್ಟದಲ್ಲಿ SLC ಅಂದರೆ ಒಂದು ಗ್ರೇಡ್. ಅದು ಉದ್ಯೋಗ ಸಿಕ್ಕಿರೋದಲ್ಲ, ಯಾಕೆ ಬಿಟ್ಟು ಬಂದೆ ನೀನು ಅನ್ನೋ ಭಾವನೆ ಅವ್ರ ಹತ್ರ ಇತ್ತು. ಸೊ ಅವರು ಪಾಪ ನಮ್ಮನ್ನು ನೋಡಿ, ನಾವು
ವರ್ಕ್ ಮಾಡ್ತಿರೋದು ಕೆಲಸಕ್ಕೆ. ಅಂದರೆ ಅವಾಗ ಇನ್ನೊಂದು ಏನಪ್ಪ ಅಂದ್ರೆ ಯಾರೇ ಏನೇ ಹೇಳಿದ್ರು ಪಾದರಸ ಓಡಾಡ್ದಂಗೆ ಓಡಾಡ್ತಿದ್ದೆ ನಾನು. ಅದು ಒಂದು ನನ್ನ ಒಂದು ಚಟುವಟಿಕೆ ಅದು. ಅವ್ರು ಹಿಂಗೆ ಹೇಳಿ ಹಿಂಗೆ ಮುಗಿಸೋದ್ರಾಗ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ಬಿಡುವಂಥ ಕ್ಯಾರೆಕ್ಟರ್ ನಂದು. ಅದನ್ನ ನೋಡಿ ಅವನು ಭಾಳ ನೀನು ವರ್ಕ್ ಚೆನ್ನಾಗಿ ಮಾಡ್ತೀಯ ಬಾ ಅಂತ ಹೇಳ್ಬಿಟ್ಟು ಒಂದು ತಮಿಳ್ ಪಿಕ್ಚರ್ಗೆ ಸೇರಿಸಿದ್ರು. ಅಲ್ಲಿಂದ ವರ್ಕ್ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದು 2-3 ಪಿಕ್ಚರ್ ಕ್ಲಾಬ್ ಬಾಯಾಗಿ ಮಾಡಿದೆ. ಆಮೇಲೆ ಶ್ರೀರಾಮ ಎಂಟರ್ಪ್ರೈಸ್ ಅಂತ ಹೇಳ್ಬಿಟ್ಟು ಆರ್ ರಾಮಮೂರ್ತಿ ಅಂತ, ಚೂರಿ ಚಿಕ್ಕಣ್ಣ, C.A. ರಾಜಣ್ಣ, ಕ್ರಾಂತಿವೀರ ಮಾಡಿದಂಥವ್ರು ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ. ಡೈರೆಕ್ಟ್ರು, ಪ್ರೊಡ್ಯೂಸರ್, ಎಡಿಟ್ರ್ ಅವರೇ. ಸೊ ಅವ್ರ ಕಂಪ್ನಿಗೆ ನನ್ನ ಕರೆ ಬಂತು. ಒಳ್ಳೆ ಹುಡುಗ, ನಿಮ್ಮ ಕರ್ನಾಟಕದ ಹುಡುಗ ಭಾಳ ಚೆನ್ನಾಗಿ ಮಾಡ್ತಾನೆ ನೋಡಿ ಅಂತೇಳಿ ಕರ್ಕೊಂಡೋಗಿ ಬಿಟ್ಟರು. ಅಲ್ಲಿ ಪರ್ಮನೆಂಟ್ ಆಯಿತು. ದೇವರ ಗುಡಿ, ಬಯಸದೆ ಬಂದ ಭಾಗ್ಯ, ಫಸ್ಟ್ ಪಿಕ್ಚರ್ ವಿಷ್ಣು ಸಾರ್ದು ಬ್ಲ್ಯಾಕ್ ಆ್ಯಂಡ್ ವೈಟ್. ಅದು ಭಾರತಿ ಮೇಡಮು ಮತ್ತು ಮಂಜುಳವರು, ರಾಜೇಶ್ ಅವರು, ಭಾಳ ಜನ ಇದ್ದರು ಆರ್ಟಿಸ್ಟು. ಅದು ಒಂದು ತಮಿಳಲ್ಲಿ ಬಂದ ಕತೆ, ಅದನ್ನು ಕನ್ನಡಕ್ಕೆ ಮಾಡ್ತಾಯಿದ್ರು. ಪುಗಂದ ವೀಡು ಅಂತೇಳಿ ತಮಿಳಲ್ಲಿ ಬಂತು. ಸೊ ಅಲ್ಲಿ ಚೆನ್ನಾಗಿ ಟ್ರೈನ್ ಅಪ್ ಆದೆ. ಅದಾದಮೇಲೆ ಒಂದು ವಿಜಯವಾಣಿ ಮಾಡಿದೆ, ಕಸ್ತೂರಿ ವಿಜಯ ಅಂತ ಮಾಡಿದೆ. ತೆಲುಗು, ತಮಿಳು, ಅವು ಇವು ನಮ್ಮ ಕನ್ನಡ ಮಾಡ್ಕೊಂಡಿದ್ದೆ. 1 ವರ್ಷ ಬ್ರೇಕ್ ಆಗಿತ್ತು. ಅಷ್ಟೊತ್ತಿಗೆ ನನಗೆ ಮದುವೆ ಆಗಿತ್ತು, ಮಗುನೂ ಆಗೋಯ್ತು. ಮಗು ಆದಮೇಲೆ ನಮ್ಮ ಮನೆಗೆ ಹೇಳಿದ್ರು, ಹೋಗ್ಬಿಡೋಣ, ಕಷ್ಟ ಇದೆ, ರೇಷನ್ ಕೊಟ್ಟಿಲ್ಲ, ಮನೆ ಬಾಡಿಗೆ ಖಾಲಿ ಮಾಡು ಅಂತಾರೆ, ಸಿನಿಮಾದವ್ರಿಗೆ ಬಾಡಿಗೆನೇ ಕೊಡಬಾರ್ದು ಅಂತ ಬೆಳಗ್ಗೆ ಬಂದು ಅವ್ರು ಬೈತಾರೆ. ಹಾಗೆ ನಮ್ಮ ಮಿಸಸ್ ಹೇಳಿದಾಗ, ನೋಡಮ್ಮ ನಾನು ಸಿನಿಮಾ ಬಿಡೋಲ್ಲ, ಹೆಂಡತಿ ಮಕ್ಕಳು ಬೇಕಾದ್ರೆ ಬಿಡ್ತೀನಿ, ನನಗೆ ಸಿನಿಮಾ ಜೀವಾಳ, ನನಗೆ ಇನ್ನೊಂದು ಕೆಲಸ ಗೊತ್ತಿಲ್ಲ, ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀನಿ, ನೀನು ಇಲ್ಲ ನಿಮ್ಮ ತವ್ರ ಮನೆಗೆ ಹೋಗು, ಇಲ್ಲ ನಮ್ಮೂರಿಗೆ ಹೋಗು, ನಮ್ಮ ಮನೆಗೆ ನಮ್ಮಮ್ಮ ಇದ್ದರೆ ನಿನಗೆ ಅನ್ನ ಹಾಕ್ತಾರೆ, ನಿಮ್ಮ ತವ್ರ ಮನೆಗಿದ್ದರೆ ನಾನು ಏನು ಕಳಿಸ್ಬೇಕು ಕಳಿಸ್ತೀನಿ ಅಂತ ಕಠಿಣವಾಗಿ ಹೇಳ್ಬಿಟ್ಟು ಬರಲೇ ಇಲ್ಲ. ಅವತ್ತು ರಾತ್ರಿ ಎಲ್ಲ ಹೋಗಿ ದೇವಸ್ಥಾನದಾಗ ಏನು ಹಿಂಗಾಗ್ಬಿಡ್ತಲ್ಲ ಅಂತೆ. ಬೆಳಗ್ಗೆ ಬಂದೆ, ಆಯಿತು ನೀವು ಹೇಳಿ ಕೇಳ್ತೀನಿ, ಇನ್ಮೇಲೆ ಏನೂ ಕೇಳಲ್ಲ ಅಂತೇಳಿ ಅವರು ಹೋಗಿ ಒಯ್ಯರ್ ತಂದು, ಅವ್ರು ಒಯ್ಯರ್ ಬ್ಯಾಗ್ ಅಂತ ಬರೋದು, ಹಿಂಗೆ ಟಿಫನ್ ಕ್ಯಾರಿ ಇಟ್ಕೊಂಡು ಹೋಗೋದು, ಇಲ್ಲ ಏನೋ ಲಗೇಜ್ ಇಟ್ಕೊಂಡು, ಅದು ಒಯ್ಯರ್ ತಂದು ಪಕ್ಕದ ಮನೆ ನೋಡಿ ಅದು ತಂದು ಹಾಕಿ ಅದನ್ನು ತಂದುಬಿಟ್ಟು ಜೀವನ ಮಾಡಿ ಪಾಪ ಅವರು ಸಹಾಯ ಮಾಡಿದ್ರು ನಮ್ಮ ಮಿಸಸ್ಸು. ಸೊ ಹಾಗಾಗಿ ಜೀವನದಲ್ಲಿ ಪ್ರತಿಯೊಬ್ಬರು ಸರ್, ಅದು ನಾನು ಗೊತ್ತಿಲ್ಲ, ಬಾಲಣ್ಣವ್ರದ್ದು ಕತೆ ಹೇಳ್ತಾರೆ ಅವರು. ಅಪ್ಪಯ್ಯ, ನಾನು ರೈಲ್ವೆ ಸ್ಟೇಷನ್ಗೆ ಮೂಟೆ ಓದ್ತಿದ್ದೀನಿ ಕಣೋ, ಊಟಕ್ಕೆ ಇರ್ತಿದ್ದಿಲ್ಲ ಕಣಯ್ಯ, 4 ಕಣೆ ಕೊಟ್ಟರೆ ಅವತ್ತು ನಾವು ರಾಜರೇ ಆ ಕಾಲದಲ್ಲಿ 54-55ರಲ್ಲಿ. ಸೊ ಅಂಥ ಕಷ್ಟಗಟ್ಟ ವರ್ಷಕ್ಕೆ 3-4 ಪಿಕ್ಚರ್ ಸರ್. ಕೊಟ್ಟರು ಬಂತು, ಕೊಳ್ಳೋರು ಬಂತು, ಸಂಭಾವನೆ ಕೊಟ್ಟೆ ಮುಂದಕ್ಕೆ ಹೋಗಂತ ಹೇಳಂಗಿಲ್ಲ ಆಗಿನ ಕಾಲ. ಪಾತ್ರ ಕೊಟ್ಟರೆ ಸಾಕನ್ನ ಜಲ್ಲಿ ಹೇಗಿದ್ರು. ಪ್ರತಿಯೊಬ್ಬರು ಜೀವನದಲ್ಲಿ ಕಷ್ಟ ಬಿಟ್ಟು ಬಂದಿದ್ದಾರೆ ಸರ್. ಯಾರು ಶ್ರಮ ಪಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಶ್ರದ್ಧೆ ಶ್ರಮದಿಂದ ಯಾರು ಕೆಲಸ ಮಾಡಿದಾರೋ ಅವ್ರಿಗೆ ಡೆಫಿನೆಟ್ಲಿ ಸಕ್ಸಸ್ ಇದೆ ಅಂತ ನನ್ನ ಅನಿಸಿಕೆ. ಉದಾಹರಣೆ, ನಾನು ನಮಗೇನು ಗೊತ್ತಿರೋದು, ಹಳ್ಳಿಯವರು ದಡ್ಡರು, ಬಳ್ಳಾರಿ ಕಡೆ ಭಾಷೆ ನಮ್ಮದು ಒರಟು ಭಾಷೆ, ನಮ್ಮ ಗಂಗೋತಿ ಪ್ರಾಣೇಶ್ ಮಾತಾಡ್ತಾರೆ ನೋಡಿ ಅಂತೇಳಿ, ಅಂಥ ಭಾಷೆ ಅದು. ಅಂಥದ್ರಾಗೆ ನಾವು ಬಂದು ಇವತ್ತು ಏನಿಲ್ಲ, ಇಷ್ಟು ಈ ಲೆವೆಲಿಗೆ ಬಂದ್ವಿ. 9 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ. ಯಾವ ಪಿಕ್ಚರ್ ನಾನು ತೆಗೆದಾಕಂಗಿಲ್ಲ. ಪ್ರಭಾಕರ್ ಶ್ರುತಿ ಆಗ್ಬೋದು, ಜಗ್ಗೇಶು, ಪವಿತ್ರ ಲೋಕೇಶ್, ಚಾರುಲತಾ ಆಗ್ಬೋದು, ಸೊ ವಂಶೋದ್ಧಾರಕ ಆಗ್ಬೋದು, ವಿಜಯ ರಾಘವೇಂದ್ರ, ಮೇಘನ್ ಅವರು, ಲಕ್ಷ್ಮಿಯವರು, ರಂಗಾಯಣ ರಘು, ವಿನಯ್ ಪ್ರಸಾದ್ ಅವರು, ಯಾವುದೂ ನಾನು ಪಿಕ್ಚರ್ ನೋಡಿದಿಲ್ಲ. ವಂಶೋದ್ಧಾರಕ ಭಾಳ ಚೆನ್ನಾಗಿದೆ ಸರ್. ರೈತರ ಬಗ್ಗೆ ಭಾಳ, ರೈತರ ವಿಷಯ, ರೈತ ಅಂದರೆ ಎಂಥ, ಅನ್ನ ಭೂಮಿ ಅಂದರೆ ಎಂಥದ್ದು, ಉಪ್ಪಿನಿಂದ ಉಪಗ್ರಹವರೆಗೆ ಭೂಮಿ ಬೇಕು, ಭೂಮಿ ಮಾರ್ಕೋಬೇಡ್ರಿ, ನಿಮ್ಮ ರೈತರು ನೀವು ಭೂಮಿ ಮಾರ್ಕೊಂಡ್ರೆ ನಿಮ್ಮ ಎತ್ತ ತಾಯಿನ ಮಾರ್ಕೊಂಡಂಗೆ ಅಂತ ಹೇಳ್ತಾನೆ ಹೀರೋ ಅದರಲ್ಲಿ. ಅಷ್ಟು ಭೂಮಿ ಮೇಲೆ ಪ್ರೀತಿ, ಒಗಿತೀವಿ, ಬಗಿತೀವಿ, ತುಳಿತೀವಿ, ಇದು ನಮಗೆ ಅನ್ನ ಹಾಕತ್ತಯ್ಯ, ಯಾವತ್ತಾರ ಅದು ನಮ್ಮನ್ನು ಕೋಪ ಮಾಡ್ಕೊಂಡಿದ್ಯಾ ಅಂತ ಭೂತಾಯಿನ ಮಾರ್ಕೊಂತೀರಿ ಅಂದಮೇಲೆ ನಿಮ್ಮ ಎತ್ತ ತಾಯಿನ ಮಾರ್ಕೊಂಡು, ಈ ಥರ ಹೀರೋಜಮ್ ಅದು. ಅದು ಬಂಗಾರ ಮನುಷ್ಯ, ಮಣ್ಣಿನ ಮಗ, ಕಸ್ತೂರಿ ದಿವಸ, ಸೊಗಡಿದೆ ಅಂತ ಬರೆದಿದ್ರು ಪತ್ರಿಕೆಯವರು. ಆ ಪಿಕ್ಚರ್ ನೋಡಿ 4.25 ಮಾರ್ಕ್ ಕೊಟ್ಟಿದ್ರು. ಸೊ ಹಾಗೆ ಅದು ಅಣ್ಣವ್ರ ಸ್ಫೂರ್ತಿ. ಅಂದರೆ ಆ ಸೊಗಡು ಇರ್ತದೆ ನನ್ನ ಪಿಕ್ಚರ್ ಪ್ರತಿಯೊಂದ್ರಿಗೂ. ಒಂದು ತಿಪ್ಪಜ್ಜಿ ಸರ್ಕಲ್ ಮಾಡಿದೆ. ನಮ್ಮ ಅಣ್ಣವ್ರ ಮಗಳು ಲಕ್ಷ್ಮೀ ಮೇಡಮ್ ಅವರು ಇದ್ದಾರಲ್ಲ, ಲಕ್ಷ್ಮಿ ಅವರು ಗೋವಿಂದರಾಜ್ ಅವ್ರಿಗೆ ಕೊಟ್ಟಿದ್ದೆ, ಅಕ್ಕವ್ರ ತಮ್ಮನೇ ಸ್ವಂತ ಗೋವಿಂದರಾಜ್ ಅವರು, ಅವ್ರಿಗೆ ಕೊಟ್ಟಿದ್ದೆ. ಅವರು ನನಗೆ ಪೂಜಾ ಗಾಂಧಿ ನಂಬರ್ ಕೊಡೋ ಚಿಕ್ಕಣ್ಣವ್ರೆ, ನಿಮ್ಮ ಪಿಕ್ಚರ್ ನೋಡಿದೆ ಟಿ ವಿಯಲ್ಲಿ, ತಿಪ್ಪಜ್ಜಿ ಸರ್ಕಲ್ಲು, ಏನು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಅವರು ಹೋಗಿ ಹೇಳಿದಂತೆ, ನಿಜವಾಗಿ ನನಗೆ ನೀವು ಇಷ್ಟು ಪಿಕ್ಚರ್ ನೀವು ಕೆಲವು ನೋಡಿದ್ದೀನಿ ಟಿ ವಿಯಲ್ಲಿ, ಈ ಪಿಕ್ಚರ್ ತುಂಬ ಇಲ್ಲಮ್ಮ, ನಿಮ್ಮ ಸಂಸ್ಥೆಯವರಲ್ಲಮ್ಮ, ನಾನು ಇದುವರೆಗೆ ಯಾವ ಡೈರೆಕ್ಟ್ರಿಗೂ ನಮಸ್ಕಾರ ಮಾಡಿಲ್ಲ, ಆ ಡೈರೆಕ್ಟ್ರಿಗೆ ನಾನು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೀನಿ, ಬೇಕಾದ್ರೆ ಕೇಳಿ ಅಂದ್ರಂತೆ. ನೋಡಿ, ನಾನು ಎಲ್ಲಿ ಹೇಳ್ಕೊಂಡಿದ್ದಿಲ್ಲ ಅವರು. ಯಾಕಂದರೆ ನಮ್ಮ ನಡೆ ಸುದ್ದಿ ಇದ್ದರೆ ಈ ಜಗತ್ತೇ ನಮ್ಮನ್ನು ಮೆಚ್ಚಿಕೊಳ್ಳುತ್ತೆ ಸರ್. ನಾವು ಅವ್ರನ್ನ ಮೆಚ್ಕೋಬೇಕು, ಇವ್ರನ್ನ ಮೆಚ್ಕೋಬೇಕು ಅನ್ನೋದಿಲ್ಲ. ನನ್ನ ಹೊಗಳಬೇಕು, ಹಿಂದೆ ನೀವು ಹೊಗಳ ಬಟ್ಟನ್ನು ಇಟ್ಕೊಂಡ್ರು ಅಷ್ಟೇ, ಅದೇನು ಪ್ರಯೋಜನ ಆಗಲ್ಲ. ತಾತ್ಕಾಲಿಕ ಇರ್ಬೋದು, ಒಂದು ನೈಸ್ ಡೇ ರಿವರ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಮಾಡೋ ವೃತ್ತಿ ಆಗ್ಬೋದು, ನಾವು ನಡ್ಕೊಳ್ಳೋ ರೀತಿ ಆಗ್ಬೋದು, ಎಲ್ಲವೂ ಉತ್ತಮವಾಗಿದ್ದರೆ ಅದು ನಿನ್ನ ಅದು ಭೂತಾಯಿ. ಹೌದು, ಅದು ಹೆಂಗೆ ಅಂದರೆ ಅದೇ ಆ ಪಾಯಿಂಟ್ ಬಂದಿದ್ದೆ. ಟಾಪಿಕ್ ಯಾವ ಕಡೆ ಹೋಯಿತು,
ಈ ಥರ ಆಯಿತು, ಸ್ವಲ್ಪ ಕಷ್ಟ ಆಯಿತು. ಮತ್ತು ಊರಿಗೆ ಹೋಗ್ಬಿಟ್ಟು ನಮ್ಮಲ್ಲಿ ಪುಡಿ ಚಟ್ನಿ ಇದೆಲ್ಲ ಮಾಡ್ಕೊಂಡು ಒಂದು ಸ್ಟಾಕ್ ತೊಗೊಂಡು ಬೆಳ್ಳುಳ್ಳಿ ಈರುಳ್ಳಿ ಅಂಥವೆಲ್ಲ ತೊಗೊಂಡು ಒಣಮೆಣಸಿನ್ಕಾಯಿ ಬೆಳಿತಾಯಿದ್ವಿ ನಮ್ಮ ಭಾಗದಲ್ಲಿ. ಒಣಮೆಣಸಿನಕಾಯಿ ಎಲ್ಲ ಗಂಟು ಮುಟ್ಕೊಂಡು ಒಂದು 25 kg ಅಕ್ಕಿ ತಗೊಂಡು ಬರ್ತಿದ್ವಿ. ಮತ್ತೆ ಇಲ್ಲಿಗೆ ಬರ್ತಾಯಿದ್ವಿ. ಬಂದಾಗ ಅದು ಬರೋ ಹೊತ್ತಿನಾಗೆ ಯಾರೋ ಹೇಳಿದ್ರು ಮದ್ರಾಸ್ನಾಗೆ, ನಿಮಗೆ ಮಂತ್ರಾಲಯ ಹತ್ರಲ್ಲೂ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಸೊ ಆವಾಗ ರಾಘವೇಂದ್ರ ಸ್ವಾಮಿ ಭಾಳ ಇಷ್ಟ ಅವ್ರಿಗೆ, ಎಲ್ಲ ಸಿನಿಮಾದವ್ರಿಗೆ ಭಾಳ ಇಷ್ಟ ಅದು ಅಂತಂದರು. ಆವಾಗ ನಾನು ಸರಿ ಇಲ್ಲೇ ಪಕ್ಕದಲ್ಲೆಲ್ಲ ಅಂತ ಹೇಳ್ಬಿಟ್ಟು ಮಂತ್ರಾಲಯದಿಂದ ಸ್ಟೇಷನ್ ಇದ್ದಲ್ಲಿ ಬಾಂಬೆಲಿಂದ ಬರುತ್ತೆ ಟ್ರೈನು. ಮಂತ್ರಾಲಯ, ಗುಂತಕಲ್, ಗುತ್ತಿ, ಕಡಪ, ರೇಣುಗುಂಟ ಹಿಂಗೆ ಹರ್ಕೋಣಮ್ ಅಂತ ಮದ್ರಾಸ್ಗೆ ಹೋಗುತ್ತೆ ಆ ಟ್ರೈನ್. ಅಲ್ಲಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಸೀದಾ ಹೋದ ತಕ್ಷಣ ವಾದಿಂದ ತೀರ್ಥಪ್ರಭು ಅಂತ ಇದರಲ್ಲಿ ದೇವರು ಮುಂದೆಗಡೆ ಕಾಣೋ ಬೃಂದಾವನ, ಅದು ರಾಘವೇಂದ್ರ ಸ್ವಾಮಿ ಅಲ್ಲ ಅಂತೆ, ನನಗೆ ಗೊತ್ತಿಲ್ಲ ಅವಾಗ ಈ ರಾಡು ಗೀಡು ಲೈನು ಕ್ಯೂ ಏನಿದ್ದಿಲ್ಲ. ನಾನು ಹೋಗಿದ್ದೆ 76, 77ರಲ್ಲಿ. ಹೋಗಿ ಏನಪ್ಪ ರಾಯರೇ, ನಾವೇನು ರಾಜ್ಕುಮಾರ್ ಅವ್ರ ಕಂಪ್ನಿ, ವಿಷ್ಣುವರ್ಧನ್ ಅವ್ರ ಕಂಪ್ನಿ ಅಂಥ ಕಂಪ್ನಿಯನ್ನು ಕೇಳಲ್ಲ, ಸಣ್ಣ ಪುಟ್ಟ ಕಂಪ್ನಿ ಆದರೆ ಕೊಡಬಾರ್ದಾ? ಸಣ್ಣ ಇದ್ದಾವೆ ಅಲ್ಲಿ ಎಷ್ಟು ಇದ್ದವು ಮದ್ರಾಸ್ನಾಗೆ, ಎಲ್ಲ ಕಂಪ್ನಿ ಇದ್ದವು. ಆಗ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡ್ತಾಯಿದ್ರು, ಅಲ್ಲೇ ಆಫೀಸ್ಗಳು ಇರ್ತಿದ್ವು. ಸೊ ಹಾಗಾಗಿ ಕೆಲವು ಇಲ್ಲಿ ಕರ್ನಾಟಕದಲ್ಲಿ ಇದ್ದರು, ಮೈಸೂರಿನಲ್ಲಿ ಇದ್ದವು ಆಫೀಸ್ಗಳು. ಸೊ ಹಾಗಾಗಿ ಕೇಳಿದಾಗೆ ಹಿಂಗೆ ತಿರುಗಿ ನೋಡಿದಾಗ ಅಲ್ಲಿ ಬಟ್ಟೆ ಬಿಚ್ಚಿ ಹೋಗ್ತಿದ್ರು. ಅಲ್ಲೇನು ಸರ್ ಸರಕು ಬಿಚ್ಚಿ ಹೋಗ್ತಾರೆ ಅಂತ ಹೇಳಿದೆ. ಇಲ್ಲ, ಅಲ್ಲಿ ಮೂಲ ರಾಯರವರು, ಇವ್ರು ಯಾರು, ಅವ್ರ ಶಿಷ್ಯರು. ಅಯ್ಯಯ್ಯೋ ಇದು ಹಿಂಗೆ, ಅಯ್ಯೋ ದುಡ್ಡು ಕಾಯೆಲ್ಲ ಹೊಡೆಸ್ಬಿಟ್ಟು ಇನ್ನು ಟಿಕೆಟ್ ಮಾತ್ರ ಇದೆ ಹೋಗಕ್ಕೆ ಟ್ರೈನಿಗೆ. ಸರಿಯಪ್ಪ ಹಂಗಾರೆ ಹೋಗಿ ಹತ್ತಂದ್ರೆ ಒಂದು ಹೇಳ್ಬಿಟ್ಟು ಹೋಗ್ತೀನಿ ಅಂತೇಳಿ ಜನರಲಾಗಿ ಮನಸ್ಸಿನಾಗೆ, ಅಪ್ಪ ರಾಯರೇ ನನಗೆ ಗೊತ್ತಿಲ್ಲ, ಅಲ್ಲಿ ನಿಮ್ಮ ಶಿಷ್ಯ ಅಂತೆ ಎಲ್ಲ ಹೇಳ್ಬಿಟ್ಟಿದ್ದೀನಿ, ನೀವಿಬ್ಬರು ಚರ್ಚೆ ಮಾಡಿ ಯಾವುದಾದ್ರು ಒಂದು ಕಂಪ್ನಿ ಕೊಡಿಸಪ್ಪ, ನಾವೇನು ರಾಜ್ಕುಮಾರ್ ಕಂಪ್ನಿಯಾಗ ಕೇಳ್ತೀವಿ ಅಂತಂದೆ. ಸರ್ ಬಂದು 2 ದಿವಸಕ್ಕೆ ಹೊನ್ನೊಳ್ಳಿ ಕೃಷ್ಣ ಹುಡುಕೊಂಬಂದ. ಅಕ್ಕವ್ರು ಕೇಳ್ತಾಯಿದ್ರೆ, ಆ ಶ್ರೀರಾಮ ಎಂಟರ್ಪ್ರೈಸ್ನಾಗ ಒಬ್ಬನು ಇದ್ನಲ್ಲ ಬಳ್ಳಾರಿ ಕಡೆ, ಅವ್ನು ತೆಳ್ಳಗೆ, ಅವ್ನು ಕರ್ಕೊಂಬ, ಅವ್ನು ಪಾದರಸ ಮಾಡ್ದಂಗೆ ಮಾಡ್ತಾನಂದ್ರು. ಸೊ ಅಲ್ಲಿ ಹೋದೆ ಸರ್, ವರ್ಕ್ ಮಾಡಿದೆ. 2 ಪಿಕ್ಚರ್ ಕಟ್ ಮಾಡಿಬಿಟ್ರಿ ನನ್ನ. ಯಾವುದೊಂದು ಪಾಲಿಟಿಕ್ಸ್ ಇರಲಿ, ಅದು ಇರ್ತೈತೆ ಊರನ ಮೇಲೆ ಇರ್ತೇವಲ್ಲ ಹಂಗೆ. ಅಣ್ಣವ್ರು ಮೈಸೂರಿಗೆ ಹೋದರು. ಸೆಟ್ ನೋಡಿದ್ರು, ಎಲ್ಲಿ ನಮ್ಮ ಚಿಕ್ಕಣ್ಣವ್ರು ಇಲ್ವಾ ಅಂದರು. ಇಲ್ಲ, ಇದ್ರೆ 4 ಜನ ಆಗ್ಬಿಟ್ರು, ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದೀನಿ. ಇರಲಿ 5 ಜನ ಅಲ್ಲ 10 ಜನ ಇರಲಿ, ಚಿಕ್ಕಣ್ಣವ್ರು ಇರಲಿ, ಕರೆಸಿ ನಾಳೆ. ಆವಾಗ ಟ್ರಂಕ್ ಬುಕ್ ಮಾಡಿ ಅಲ್ಲೇ ಮ್ಯಾನೇಜರ್ಗೆ ಹೇಳಿ, ನೋಡಪ್ಪ ಅವ್ರಿಗೆ ಒಂದು ಟಿಕೆಟ್ ಹಾಕು, ಸ್ಲೀಪರ್ ಕೋಚ್ ಹಾಕ್ಬಿಟ್ಟು ಅಲ್ಲಿಂದ ಕಳಿಸು. ಐಲ್ಯಾಂಡ್ಸ್ನಾಗೆ ಕಾರ್ ಇರ್ತದೆ, ಬೆಂಗಳೂರಿಗೆ ಬಂದು ಸ್ನಾನ ಮಾಡ್ಕೊಂಡು ಅವನಲ್ಲಿ ನೆಗೆಟಿವ್ ಇದೆ, ಆ ನೆಗೆಟಿವ್ ತಗೊಂಡು ಬರೋಕ್ಕೆ ಹೇಳೋದು. ನನಗೆ ಬಂದು ಮ್ಯಾನೇಜರು ಹುಡುಕೊಂಡು ಬಂದರು. ಸರ್ ನಿಮ್ಮನ್ನು ಇವತ್ತು ಹೋಗ್ಬೇಕಂತೆ, ಮೈಸೂರಿಗೆ ಹೋಗ್ಬೇಕು, ಶೂಟಿಂಗು. ವಸಂತ ಗೀತ, ರವಿಚಂದ್ರ ಆಗಿತ್ತು, ನಾನೊಬ್ಬ ಕಳ್ಳಾಗಿತ್ತು, ವಸಂತ ಗೀತ. ಹೌದಾ, ಇಲ್ಲ ಏನೋ ಬೇಡ ಜಾಸ್ತಿ ಇದ್ದಾರೆ ಅಂದರು. ಇಲ್ಲೆಲ್ಲ ಹೋಗ್ಬೇಕಂತ ಅಕ್ಕವ್ರು ಹೇಳಿದ್ರು ಹಂಗಾರೆ ಗ್ಯಾರಂಟಿ ಬಿಡು ಅಂತ ನಾನು ಎತ್ಕೊಂಡು ಉಟ್ಕೊಂಡು ಹೋದೆ. ಇಡೀ ಸೆಟ್ ನಾನು ನೋಡ್ತಾರೆ ಸರ್. ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಹೋದಾಗೆ, ಏನಪ್ಪ ಅಣ್ಣವ್ರು ರೆಕಮೆಂಡ್ ನಿನಗೆ ಅಂತೇಳಿ. ಇಲ್ಲ ಹಂಗೇನಿಲ್ಲ ಅಂತ. ಆಮೇಲೆ ಕೇಳಿದ್ರು ಅಣ್ಣವ್ರು, ಯಾಕ್ರಿ ಚಿಕ್ಕಣ್ಣವ್ರೆ ನೀವೇನೋ ಹೀರೋ ಪೆನ್ ಕೇಳಿದ್ರಂತೆ. ಯಾವ ಹೀರೋ ಪೆನ್ ಅಂದರೆ ಏನಣ್ಣ ಅಂದೆ. ಅವಾಗ ಚೈನೆಯಿಂದ ಒಂದು ಬರೋದು ಪೆನ್ನು, ಹೀರೋ ಅಂದರೆ ಅದು ಇಂಕ್ ಪೆನ್. ಆವಾಗ ಕಾಸ್ಟ್ಲಿ ಅದು. ದೊಡ್ಡವರು ಬ್ಯಾಂಕ್ನವ್ರು ಏನೇನಾದ್ರು ಅವರು ಉಪಯೋಗ ಮಾಡಿದ್ರು ಗೊತ್ತಿಲ್ಲ ನಮಗೇನಾದ್ರೂ ಕಾಪಿ ಮಾಡೋದು. ಕಾರ್ಬನ್ 2 ಪೇಪರ್ ಇಟ್ಟು 2 ಕಾಪಿ ಮಾಡಿದ್ವಿ ಆರ್ಟಿಸ್ಟ್ಗಳಿಗೆ ಡೈಲಾಗ್ ಕೊಡೋಕ್ಕೆ ಅಂತ. ನೀವು ಹೀರೋ ಪೆನ್ ಕೇಳಿದ್ರಂತೆ, ಹೀರೋ ರಾಜ್ಕುಮಾರ್ ದೊಡ್ಡ ಹೀರೋ ಅಲ್ವಾ, ಅಂಥ ಹೀರೋಗೆ ಹೀರೋ ಪೆನ್ ಇದ್ರಲ್ಲೇ ಬರಿಬೇಕು ನಾನು ಕಾಪಿ ಮಾಡೋದಂದ್ರಂತೆ ಡೈಲಾಗು. ಇಲ್ಲ ಗೊತ್ತಿಲ್ಲಣ್ಣ ಅಂದೆ. ಅವ್ರು ನನ್ನ ರಿಯಾಕ್ಷನ್ ನೋಡಿ ಗೊತ್ತಾಗ್ಬಿಡ್ತು, ಓ ಇದು ಯಾರೋ ಇವನ ಮೇಲೆ ಪಿಟ್ಟಿಂಗ್ ಇಟ್ಟಿದ್ದಾರೆ. ಇರ್ತಾರೆ ಜಗತ್ತಿನಾಗೆ ಎಲ್ಲ ಇದೆ, ಅದಕ್ಕೇನು ಮಾಡಿ ಸುಧಾರಿಸ್ಕೊಂಡು ಹೋಗೋಣ. ಬನ್ನಿರಿ ಕೆಲಸ ಮಾಡ್ತೀರಿ ತಾನೇ? ಮಾಡ್ತೀರಿ, ನನಗೇನಿಲ್ಲ ಅದು. ಸೊ ಅಲ್ಲಿಂದ ಯಾರು ನನ್ನ ತೆಗೆಕ್ಕೆ ಹೆದರ್ತಾ ಇದ್ರು. ಆಮೇಲೆ ನಾನೇ ಬಂದೇ ಇರಲಿ ಅದಕ್ಕೆ. ಸೊ ಯಾವತ್ತೇ ಸರ್ ಯಾವುದೇ ಕೆಲಸ ಆಗಲಿ ನಾವು ಮಾಡಬೇಕಾದ್ರೆ ಶ್ರಮ ಶ್ರದ್ಧೆ ಇತ್ತಂದ್ರೆ ಅದು ನಿಮಗೆ ಯಾವತ್ತೂ ಕೆಲಸ ಇದು ಮಾಡಲ್ಲ. ನಾವು ಹೇಳ್ಕೊಳ್ಳೋದು, ಈಗ ನಾನು ನಿಮಗೆ ಒಳ್ಳೇದೇ ಹೇಳ್ಕೊಂಡು ಹೋಗಿದ್ದೀನಿ. ಈಗ ನಾನು ಏನೇನು ಮಡ್ರಾಸ್ನಾಗ ಮೋಸ ಮಾಡಿದ್ದೀನಿ ಅಂತ ನಿಮಗೇನು ಗೊತ್ತಿರ್ತೈತೆ? ಚಿಕ್ಕಣ್ಣವ್ರು ಒಳ್ಳೆಯವರಪ್ಪ, ಅಣ್ಣವ್ರ ಜೊತೆಲಿ ಇದ್ರಪ್ಪ ಅಂತ ಎಲ್ಲರೂ ಮಾತಾಡ್ಬೋದು, ಅದು ಬೇರೆ ಆಗುತ್ತೆ. ಬಟ್ ಅಲ್ಲಿ ಒಬ್ಬನ ಜಗತ್ತಿಗೆ ಮೋಸ ಮಾಡೋದು, ಜನಕ್ಕೆ ಮೋಸ, ಜಗದೀಶ್ ಅಂತ ಒಬ್ಬನು ಇರ್ತಾನೆ, ಅದು ಗೊತ್ತೇ ಆಗುತ್ತೆ. ಆವಾಗ ನಮಗೆ ಹೊಡೆತ ಬೀಳ್ತದೆ, ರಿವರ್ಸ್ ಆಗುತ್ತೆ. ಅಯ್ಯೋ ನಾನು ಏನು ಪಾಪ ಮಾಡಿದ್ದೀನಿ ದೇವರೇ, ನನಗೆ ಯಾಕೆ ಶಿಕ್ಷೆ ಅಂತೀಯ? ಎಲ್ಲ ಗೊತ್ತಿರ್ತೈತೆ, ಆದರೆ ಸಮರ್ಥನೆ ಮಾಡ್ಕೊತೀವಿ ನಾವು ಜೀವನದಲ್ಲಿ. ಅದು ಅಂಥವು ವಿಷಯಗಳು ಅವ್ರ ಹತ್ರ ಇದ್ವು. ಅವೆಲ್ಲ ಅವ್ರು ಹೇಳ್ತಾರೆ ಇರ್ತಾರೆ. ನನಗೆ ಎಷ್ಟೋ ಜನ ಮನಸ್ಸು ನೋಯಿಸಿದ್ದಾರೆ, ಏನೇನೋ ಅಂದಿದ್ದಾರೆ. ಆದರೆ ಅದನ್ನ ಇಟ್ಕೊಬಾರ್ದು ಚಿಕ್ಕಣ್ಣವ್ರೆ, ವರ್ಕ್ ಮಾಡಬೇಕು. ಅದ್ರ ಮೇಲೆ ಭಗವಂತನ ಮೇಲೆ ಬಿಡೋಕು, ಶಿವ ನೀನೇ ಕಾಪಾಡಪ್ಪ ಅನ್ಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಅವ್ರು ಆಡ್ಕೊಂಡ್ರಂತ ನಾವು ಆಡ್ಕೊಂಡ್ರೆ ನಮಗೆ ಅವ್ರಿಗೇನು ವ್ಯತ್ಯಾಸ ಇರ್ತೈತೆ ಅಲ್ಲೋ ಸರ್?
ಯಾರೇ ಆಗಲಿ ಅವನು ಅಲೆ ಅಂದಾನೆ ಕೆಟ್ಕೊಳ್ಳಿ, ನಾವು ಅಲೆ ಅಂದಾನೆ ಅವಾಗ ಅವನು ನಾವು ಈಕ್ವಲೇ, ಅವನು ಸಣ್ಣವನು ನಾನು ಸಣ್ಣವನೇ. ಸೊ ಅಂಥ ಭಾವನೆಗಳಿದ್ವು ಅವ್ರ ಹತ್ರ. ಅವೆಲ್ಲವೂ ನಾವು ಒಬ್ಬೊಬ್ಬ ಇಂಥ ಒಂದು ವಿಷಯ ಇದೆಯಲ್ಲ, ಇದೊಂದು ದೊಡ್ಡ ನನಗೆ ಅದೊಂದು ಯೂನಿವರ್ಸಿಟಿ ಅನ್ಬೋದು. ನನಗೊಂದು ಗುರುಕುಲ ಇದ್ದಂಗೆ ವಿದ್ಯೆ ಕಲ್ತ್ಕೊಂಡೆ. ಭಾವನೆಗಳು, ಶುದ್ಧ ನಡೆ ನುಡಿ ಅಂಥವು ಎಲ್ಲವನ್ನೂ ಬರೀ ಅರ್ಥಕೊಂಡ್ವಿ ನಾವು. ಸೊ ಅರ್ಥಕೊಂಡು ನಮ್ಮ ಜೀವನ ಜರ್ನಿ ಹಾಗೆ ಬಂದ್ವಿ. ಆಮೇಲೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಅಣ್ಣ ಅಂದೆ. ಹೌದಾ, ಮಾಡಿ ಸಂತೋಷ, ಯಾಕೆ ನೀ ಇಲ್ಲೇ ಒಂದು ಪಿಕ್ಚರ್ ಕೊಡ್ತಾರೆ ಇರಿ ಅಂದರು. ಇಲ್ಲ, ಯಾರೋ ಒಬ್ರು ಆಫರ್ ಕೊಟ್ಟಿದ್ದಾರೆ ಮಾಡ್ತಾಯಿದ್ವಿ. ಅಲ್ಲಿಂದ ಎಷ್ಟು ವರ್ಷ ಇದ್ದರೆ ನೀವು? ನಾನು ಅಲ್ಲಿ 16 ವರ್ಷ ಇದ್ದೆ. ಒಂದು 15 ಪಿಕ್ಚರ್ ವರ್ಕ್ ಮಾಡಿದೆ. ರವಿಚಂದ್ರ, ವಸಂತಗೀತ, ಆವಿನಡೆ, ನಾನೊಬ್ಬ ಕಳ್ಳ, ಹಾಲು ಜೇನು, ಶ್ರವಣ ಬಂತು, ಕಾಳಿದಾಸ, ಪ್ರಹ್ಲಾದ, ಅಪೂರ್ವ ಸಂಗಮ, ಅದೇ ಕಣ್ಣು, ಈ ಥರ ಶ್ರವಣ ಬಂತು. ಆಮೇಲೆ ನೋಡಿ, ನಾನು ಕಂಪ್ನಿ ಬಿಟ್ಟುಬಿಟ್ಟಿದ್ದೀನಿ. ಕಂಪ್ನಿ ಬಿಟ್ಟ ಮೇಲೆ ಜ್ವಾಲಾಮುಖಿ ಅಂತ ಒಂದು ಪಿಕ್ಚರ್ ಅವ್ರು ಕರೆದ್ರು ಅಣ್ಣವರು, ನಮ್ಮ ಚಿಕ್ಕಣ್ಣವ್ರನ್ನ ಕರೆಸಿ ಆ ಪಾಂಡು ಕ್ಯಾರೆಕ್ಟರ್ ಮಾಡಲಿ ಅಂತೇಳಿ. ಸೊ ಅವ್ರಿಗೆ ಅಷ್ಟು ಪ್ರೀತಿ ಅವ್ರಿಗೆ. ಅವರು ಕಂಪ್ನಿಯಾಗಿದ್ದರು, ಕೆಲಸ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಮಾತಾಡಿ ಕೆಲವರು, ನಾವು ಈಗ ನಿಮ್ಮ ಕಂಪ್ನಿಯಾಗಿದ್ದೆ, ನೀವು ದೊಡ್ಡ ಫ್ಯಾಕ್ಟ್ರಿ MD, ನಿಮ್ಮ ಕಂಪ್ನಿ ಬಿಟ್ಟ ಮೇಲೆ ನೀವು ನಮ್ಮನ್ನು ಎಲ್ಲ ನೋಡಿದ್ರೆ ತಿರುಗಿ ಕೂಡ ನೋಡೋಲ್ಲ. ಅವ್ನು ಬಂದಂತ ಹಿಂಗೆ ತಿರ್ಕೊಂಡು ಹೋಗ್ತೀವಿ. ಅವ್ರಿಗೆ ಅವಾಗ ಕರೆದ್ಬಿಟ್ಟು ಮಾತಾಡಿಸಿ ನಿಂತ್ಕೊಂಡು, ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಒಂದು ಮಾಂಗಲ್ಯ ಸಾಕ್ಷಿ ಡಬ್ಬಿಂಗ್ ನಡೀತೈತೆ ಸರ್. ಅವ್ರು ಬಂದವರು ಹಿಂಗೆ ಮೇಲೆ ಹತ್ತರು ವಾಪಸ್ ಬಂದು ಇಳಿದು ಬಂದು, ರೀ ಚಿಕ್ಕಣ್ಣವರೇ ಅಂದರು. ನಾನು ಹಿಂಗೆ ನಿಂತಿದ್ದೆ. ಅಣ್ಣ ಅಂತ, ಏನು ರೀ ಇಲ್ಲೇನು ಮಾಡ್ತಾಯಿದ್ರೆ? ಇಲ್ಲ, ನಮ್ಮದೊಂದು ಚಿಕ್ಕ ಪಿಕ್ಚರ್ ಅಣ್ಣ ಡಬ್ಬಿಂಗ್ ನಡೀತಿದೆ. ಚಿಕ್ಕದು ದೊಡ್ಡದಂದ್ರೆ ಹೆಂಗಿರ್ತವೆ ಅವು ಅಂತ ಕೇಳ್ತಾರೆ ಅವರು. ಆ ಥರ ಮುಗ್ಧ ಮನಸ್ಸು. ಹೇಳ್ಬೇಕಂದ್ರೆ ಕಲ್ಮಶ ಇದ್ದಿಲ್ಲ, ದೋಷ ಇದ್ದಿಲ್ಲ, ಯಾವ ಅಹಂಕಾರ ಅಂಬೋದು ಬಿಡಿ. ಅವರು ಎಲ್ಲಿ ಅದ್ರಾಗೊಂದು ಸಾಸಿವೆ ಕಾಳಷ್ಟು ಇದ್ದಿಲ್ಲ. ನನಗೇನು ಗೊತ್ತಿಲ್ಲ, ನಾನು ಕಲಿಯೋದು ಭಾಳ ಇದೆ. ಯಾರೋ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅಂತಿದ್ರು, ಆಧ್ಯಾತ್ಮಿಕಗಳು. ಆಮೇಲೆ ನೋಡಿ, ಅವರು ರಾಮಾಯಣ ಓದ್ತಿದ್ರು, ಮಹಾಭಾರತ ಓದ್ತಿದ್ರು, ಸರ್ವಜ್ಞ ಓದ್ತಿದ್ರು, ಬಸವಣ್ಣನ ಓದ್ತಿದ್ರು, ಪರಮಹಂಸರು, ವಿವೇಕಾನಂದ ಸ್ವಾಮಿ, ಎಲ್ಲ ಲೈಬ್ರರಿ ಇದ್ದಂಗಿತ್ತು ಸರ್ ಮದ್ರಾಸ್ ಮನೆಯಲ್ಲಿ. ಅಷ್ಟು ನೀವು ಹೋಗಿ ಆ ಟೆಲಿಫೋನ್ ರೂಮಲ್ಲಿ ಕೂತ್ರೆ ದೊಡ್ಡದು ಈ ಕಿಟಿಗೆ ಎಷ್ಟಾಗಲಿದೆ ಅಷ್ಟು ಲೈಬ್ರರಿ ಇದ್ದಂಗಿದ್ದು ಬುಕ್ಸ್, ನಾವಲ್ಗಳಿದ್ದು ಓದ್ತಾರೆ. ಶೂಟಿಂಗ್ ಟೈಮ್ನಾಗ ಓದ್ತಾಯಿದ್ರು, ಬಿಡುವ ಟೈಮ್ನಾಗೆ. ಸೊ ಆ ಥರ. ಅದು ಬಿಟ್ಟರೆ ಅವ್ರಿಗೆ ಇನ್ನೊಂದು ಏನು ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ವೆಜ್ಜಲ್ಲಿ ನಾನ್ ವೆಜ್ ತುಂಬ ಇಷ್ಟ ಅವ್ರಿಗೆ. ನಾಟಿ ಕೋಳಿ, ಮದ್ರಾಸ್ ಈ ಸಮುದ್ರದ ಮೀನು, ಆಮೇಲೆ ಅದೇನಕ್ಕೆ ಅಲ್ಲಿ ತಮಿಳ್ನಾಡಿನಲ್ಲಿ ಇಲ್ಲಿ ಏನಂದರೆ ಕರ್ವಾಡ ಅಂತಾರೆ. ಕರ್ವಾಡ ಅಂದರೆ ಅದು ಮೀನು ಒಣಗೋಗಿರ್ತಾವಂತೆ ಸಣ್ಣ 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 ಸಣ್ಣ, ಅದನ್ನು ಉಪ್ಪಿನಕಾಯಿ ಥರ ಮಾಡಿಸ್ಕೊಂಡು ಊಟ ಮಾಡ್ತಾಯಿದ್ರು. ಅದು ಬಾಟ್ಲಿಲ್ಲಿ ಹಾಕ್ಸಿ ಇಟ್ಕೊಂಡು ಊಟದಲ್ಲಿ ಭೋಜನ ಪ್ರಿಯ, ಅದು ಸಂತೃಪ್ತಗೊಂಡು. ಆಮೇಲೆ ಅಕ್ಕಪಕ್ಕ ಇರೋರು ಸಹಿತ ಊಟ ಮಾಡೋರನ್ನ ಪಕ್ಕದ ಒಳ್ಳೆ ಊಟ ಮಾಡೋರು ಕುಂದಿರ್ಸ್ಕೊಂತಿದ್ರು. ಆಮೇಲೆ ಮನೆಗೆ ಹೋಗೋ ಟೈಮ್ನಾಗ ಅವರು ಇನ್ನೇನು 12 ಮಕ್ಕಳಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು, ಹಂಗೆ ಹೋಗಬಾರ್ದು. ಶಿವಕುಮಾರ್ ಅವರೇ, ಯಾರೇ ಆಗಿರಲಿ, ಚಿಕ್ಕಣ್ಣವರೇ, ಏಕವಚನದಲ್ಲಿ ಒಬ್ಬರನ್ನೂ ಅಕ್ಕವ್ರಿಗೆ ಒಬ್ಬರಿಗೆ ಅವ್ರು ಏಕವಚನದಲ್ಲಿ ಮಾತಾಡ್ತಿದ್ರು. ಹೆಸರು ಇಟ್ಟು ಕರಿತಿದ್ರು, ಇವನ್ನ ಬೇರೆ ಯಾರಿಗೂ ಇದು ಮಾಡ್ತಾಯಿಲ್ಲ. ನಮ್ಮ ಶಿವಣ್ಣ ಹೆಸರು ಪುಟ್ಟಸ್ವಾಮಿ ಅವ್ರ ಅಪ್ಪನ ಹೆಸರು. ಸಿಂಗನಲ್ಲೂರು ಪುಟ್ಟಸ್ವಾಮಿ ಅಂತ ಅವ್ರ ತಂದೆಯ ಹೆಸರು. ಪುಟ್ಟಸ್ವಾಮಿ ಅಂದರೆ ಏಕವಚನ ಆಗುತ್ತೆ ಅಂತ, ಅಪ್ಪಾಜಿ ಅಪ್ಪಯ್ಯ ಅಂತ ಕರಿತಿದ್ದಾರೆ. ಹಿಂಗೆ ಪುಟ್ಟಸ್ವಾಮಿ ಅಂದರೆ ಅವ್ರ ಅಪ್ಪನ ಹೆಸರು, ತಂದೆ ಹೆಸರು ಇಟ್ಟಿದ್ರು ಸಿಂಗನಲ್ಲೂರು ಪುಟ್ಟಸ್ವಾಮಿ. ಅದಕ್ಕೆ SP ಮುತ್ತರಾಜ್, ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತರಾಜ್. ಹೆಂಗಂದರೆ ಇಲ್ಲಿ ಮುತ್ತೆತ್ತಲ್ಲಿ ಹೊರದಿಂದ ಹುಟ್ಟಿದವರು. ಅವ್ರಿಗೂ 9 ವರ್ಷ ಮಕ್ಕಳಿದ್ದಿಲ್ಲ, ಇವ್ರಿಗೆ ಅಣ್ಣವ್ರಿಗೂ 9 ವರ್ಷ ಲೇಟ್ ಆದಮೇಲೆ ಶಿವಣ್ಣ ಹುಟ್ಟಿದ್ರು. ಸೊ ಹಾಗಾಗಿ ಅವರು ಮುತ್ತೆತ್ತ ಮೇಲೆ ಅಂತ ಆಂಜನೇಯನ ಭಕ್ತರವರು. ನಾವು ಆಮೇಲೆ ಹೇಳಿದ್ದೀನಿ, ಅದನ್ನು ಕೂಡ ಹೇಳಿದ್ದೀನಿ ನಾನು ಇಲ್ಲೇ ಒಂದು ಕಡೆ. ನಾನು ರವಿ ಅಂತ ಒಬ್ರು ಇದ್ದಾರೆ, ಇವಾಗ ಇನ್ನೂ ಇದ್ದಾರೆ ವಾಹನ ಚಾಲಕರು. ನೋಡಿ, ಅವರೇ ಕುಂಟ ರವಿ ಅಂದ್ಬಿಡ್ತೀವಿ, ಕುಂಟ ರವಿನ ಕರೀರಿ ಅಂತಿದ್ವಿ ನಾವು. ಸ್ವಲ್ಪ ಕಾಲು ಇದಾಗಿತ್ತು ಅವ್ರಿಗೆ. ಹಂಗೆ ಅನ್ಬಾರ್ದು, ತಪ್ಪಲ್ವ? ನಿಮಗಂದ್ರೆ ಹೆಂಗಾಗುತ್ತೆ ನಾವು ಹೇಳಿ? ರವಿ ಅವ್ರನ್ನ ಕರೀರಿ, ಡ್ರೈವರ್ನ ಕರೀರಿ ಅಂತ ಅವ್ರ ಬಾಯಲ್ಲಿ ಯಾವತ್ತೂ ಬಂದಿಲ್ಲ. ಯಾವ ಸಿನಿಮಾದಲ್ಲಿ ಶೂಟಿಂಗ್ನಲ್ಲಾಗಲಿ ಅದರಲ್ಲಿ ಆಗಲಿ, ನಮ್ಮ ರವಿನ ಕರೀರಿ, ನಮ್ಮ ರವಿ, ನಮ್ಮ ಚಿಕ್ಕಣ್ಣ, ಆ ಭಾವನೆಗಳಿದ್ವು ಅವ್ರ ಹತ್ರ. ಎಂಥ ಅದ್ಭುತ ಅಂದರೆ ನಮ್ಮ ಬಂಧು ಬಳಗ ಸಹಿತ ಆ ಥರ ಇದ್ದಿಲ್ಲ ಅಂತ ಅನಿಸ್ತದೆ ಒಂದೊಂದ್ಸಲ. ಇವತ್ತು ಯಾವುದೋ ಒಂದು ಇದಕ್ಕೆ ಹೋಗಿದ್ವಿ ಕಾರ್ಯಕ್ರಮಕ್ಕೆ ಅಣ್ಣವ್ರ ಮನೆಗೆ. ಇವಾಗ ಅಲ್ಲಿ ಎಲ್ಲ ಜನ ಸೇರಿದ್ರೆ ಎಲ್ಲ ಬರ್ತಾರೆ, ಗಾಜಿನವರು, ಸಾಲಿಗ್ರಾಮ್ನವರು ಎಲ್ಲ ಸೇರ್ತಾರಲ್ಲಿ. ಎಲ್ಲ ಭಾಳ ಜನ ಇರ್ತಾರೆ. ಎಷ್ಟು ನಮಗೆ ಅವ್ರು ಹೇಳಿದ್ರು, ಏನಪ್ಪ ಚಿಕ್ಕಣ್ಣ ನೀನು ಅಷ್ಟು ಚೆನ್ನಾಗಿ ಮಾತಾಡಿದ್ಯಾ, ಏನು ನಮಗೆ ಅಣ್ಣವ್ರ ಬಗ್ಗೆ ನಾವು ರಿಲೇಷನ್ ಆಗಿ ನಮಗೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ನಮ್ಮ ಲಕ್ಷ್ಮಕ್ಕ ಪೂರ್ಣಿಮವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ವಲ್ಲಪ್ಪ, ನೀನು ಅಷ್ಟು ತಿಳ್ಕೊಂಡಿದ್ಯಾ ಅಂದರು.
ಆಮೇಲೆ ನಮ್ಮ ಗೋವಿಂದರಾಜು ಚಿನ್ನೇಗೌಡರು ಹೇಳಿದ್ರು, ನಮ್ಮ ಸಂಸ್ಥೆಯಲ್ಲಿ ಚಿಕ್ಕಣ್ಣವ್ರು ಅರ್ಥ ಮಾಡ್ಕೊಂಡಂಗೆ ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ಎಷ್ಟೋ ಜನ ಬಂದರು ಹೋದರು ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ನಾವು ಏನೋ ಒಂದು ಅಂಥ ಮಹಾನ್ ಒಂದು ಕೊಹಿನೂರು ಅಂತ ಹೇಳ್ಬೋದು, ಆ ಕೊಹಿನೂರು ಪಕ್ಕದಲ್ಲಿ ಇದ್ದೀವಲ್ಲ ಅಂಬೋದೇ ಒಂದು ನಮಗೊಂದು ತೃಪ್ತಿ, ಒಂದು ಆನಂದ, ಒಂದು ಖುಷಿ. ಏನು ಸರ್? ಸೊ ಅವರು ನೆರಳು ನಮ್ಮಲ್ಲಿದೆ. ನನ್ನ ಸಿನಿಮಾ ಪ್ರತಿಯೊಂದು ನೋಡಿ ಆ ಸೊಗಡು ಇರ್ತದೆ, ಸ್ವಲ್ಪ ಅಣ್ಣವ್ರ ಛಾಯೆ ಇರ್ತದೆ. ಅಂದರೆ ಒಳ್ಳೆ ವಿಷಯಗಳು, ಕಾಪಿ ಹೊಡೆಯಲ್ಲ, ಮತ್ತು ಯಾವುದು ಕಾಪಿ ಅದು ತಂದು ಇಲ್ಲಿ ಹಾಕೋದು ಇಲ್ಲಿಲ್ಲ. ಇನ್ಸ್ಪೈರ್ ನನಗೆ ಅವ್ರು ನೆನೆಸ್ಕೊಂತೀನಿ, ಇಲ್ಲ ಅದು ಬರ್ತದೋ ಗೊತ್ತಿಲ್ಲ ಸರ್. ತಿಪ್ಪಜ್ಜಿ ಸರ್ಕಲ್ ದೇವದಾಸಿ ಕತೆ ಸರ್, ಅದು ಬಸವೇಶ್ವರ ಸರ್ಕಲ್ ಅಂತ ಬೋರ್ಡ್ ಇದೆ, ಇವತ್ತಿಗೂ ತಿಪ್ಪಜ್ಜಿ ಸರ್ಕಲ್ ಅಂತ ಕರೆದಾರೆ ಅಷ್ಟೇ ಇರೋದು. ಆರ್ಟಿಕಲ್ ಇವರು BL ವೇಣವರು ಬರೆದಿದ್ರು ಅದನ್ನು, ಕನ್ನಡ ಪೌರದಲ್ಲಿ ಅರ್ಧ ಪೇಜಿ ಆರ್ಟಿಕಲ್ ಬಂದಿತ್ತು. ಏನು ಸರ್ ಒಳ್ಳೆ ಸಿನಿಮಾ ಟೈಟ್ಲ್ ಇಟ್ಟಿದಂಗೆ ಇದ್ರೆ, ಇಲ್ಲ ಅದು ಒರಿಜಿನಲ್ ತಿಪ್ಪಜ್ಜಿ ಸರ್ಕಲ್ ಅಂತ. ಹೌದಾ, ದೇವದಾಸಿ ಹೆಸರು ಇಟ್ಟಿದ್ದಾರಾ? ಹ್ಞೂ ಇಟ್ಟಿದ್ದಾರೆ. ಎಷ್ಟು ವರ್ಷ ಆಯ್ತು ಅಯ್ಯಮ್ಮ ತೀರ್ಕೊಂಡು? 42 ವರ್ಷ. ಎಷ್ಟು ವರ್ಷ ಇದ್ದರು ಅವ್ರಿಗೆ? 75 80. ಹಂಗಾರೆ 120 ವರ್ಷ ಆದರೂ ಇನ್ನೂ ಹೆಸರಿದೆ. ಹಂಗಾರೆ ಏನೋ ಒಂದು ಒಳ್ಳೆತನ ಇರಬೇಕು ಅಂತೇಳಿ ಹೋಗಿ ಅವ್ರ ಬಂಧು ಬಳಗನ ಮೀಟ್ ಮಾಡಿ, ರಿಲೇಷನ್ ಮಾಡಿ, ನೋಡಿ, ಎಲ್ಲರನ್ನ ಕೇಳಿ ಕಲೆಕ್ಟ್ ಮಾಡಿ, ಅವ್ರ ಕಾಲಘಟ್ಟದಲ್ಲಿ ಇದ್ದವ್ರು ಯಾರನ್ನ ಇದ್ದರೆ, ಚಿಕ್ಕವರಿದ್ದಾಗ ನೋಡಿದ್ರೆ ಕೇಳಿ, ನನ್ನದೇ ಆದ ಒಂದು ಸಿದ್ಧಾಂತ ತಗೊಂಡು ಹೋದೆ. ನಾವು ವರ್ಧಪ್ಪಣ್ಣವರು, ಉದಯಶಂಕರ್ ಅವರು ಚರ್ಚೆ ಮಾಡಬೇಕು. ಒಬ್ಬ ನಾಯಕನಿಗೆ, ಈಗ ಶಿವಕುಮಾರ್ ಹೀರೋ ಅಂತ ಇಟ್ಕೊಳ್ಳಿ, ಶಿವಕುಮಾರ್ನ ಹೀರೋ, ಶಿವಕುಮಾರ್ ಏನು ಕ್ಯಾರೆಕ್ಟರ್ ಮಾಡಿದ್ದಾನೆ ಅಥವಾ ಚಿಕ್ಕ ವಯಸ್ಸಿನಿಂದ ಏನೇನು ಮಾಡಿದಾನೆ ಅದನ್ನು ತೋರಿಸಲ್ಲ. ಕಥೆಯಲ್ಲಿ ಶಿವಕುಮಾರ್ ಜೊತೆಲಿ ಏನೇನು ಕ್ಯಾರೆಕ್ಟರ್ ಬರುತ್ತೆ ಅವೆಲ್ಲವೂ ಕೆಟ್ಟ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಇವ್ರನ್ನ ಹೀರೋ ಮಾಡ್ತೀವಿ ನಾವು. ಅವಾಗ ಹೀರೋ ಆಗೋದು, ಇಲ್ಲಾಂದ್ರೆ ಹೀರೋ ಆಗಲ್ಲ. ಎಲ್ಲರೂ ಒಳ್ಳೆಯರಿದ್ರೆ ನಿಮ್ಮ ಜೊತೆಲೆ ನೀವು ಹೆಂಗೆ ಹೀರೋ ಆಗ್ತೀರಾ? ಅವರೆಲ್ಲರೂ ಹೀರೋನೇ. ಸೊ ಈ ಒಂದು ಸಿನಿಮಾ ಟೆಕ್ನಿಕ್ ಇದೆ. ಯಾಕಂದರೆ ಒಬ್ಬ ಉತ್ತಮ ಮಾರ್ಗದರ್ಶಕ, ಮಾರ್ಗ ಸೂಚನೆ ಇರೋದಂಥರ ಮುಖಾಂತರ ಹೇಳಿಸಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತೈತೆ. ಕಂಡ್ಕಂಡವರೆಲ್ಲ ಹೇಳಿದ್ರೆ ಅದಕ್ಕೆ ಆಧ್ಯಾತ್ಮಿಕ ಆಗಲ್ಲ, ಚಿಂತನೆ ಆಗಲ್ಲ, ಯೋಚನೆಗಳಾಗಲ್ಲ, ಒಪ್ಕೊಳ್ಳೋದಿಲ್ಲ ಸಮಾಜ. ಈಗ ಏನು ಬೇಡ ಸರ್, ಉದಾಹರಣೆ ಅಣ್ಣವ್ರು ಮಾಡೋಂಥ ಕಥೆಗಳನ್ನ ತಗೊಂಡೋಗಿ ಸಾಧಾರಣ ಒಬ್ಬ ಈಗ ನಮ್ಮ ದೇವರಾಜ್, ಪ್ರಜ್ವಲ್ ದೇವರಾಜು, ಪ್ರಭಾಕರ್ ಅವ್ರ ಮಗ ಈಗಿನ ಜನ್ರೇಷನ್ಗೆ ಮಾಡಿದ್ರೆ ತಗೊಳ್ಳಲ್ಲ. ಅದಕ್ಕೆ ನಮ್ಮ ಹುಡುಗರು ಸಹಿತ ಶಿವಣ್ಣವರಾಗಲಿ, ರಾಘಣ್ಣ ಆಗಲಿ, ಅಪ್ಪು ಆಗಲಿ, ಅಪ್ಪನ ಎತ್ತಾಡಿಸಿದ್ದೀನಿ ಬಿಡಿ ನಾನು ಚಿಕ್ಕ ವಯಸ್ಸಿನಲ್ಲಿ ವಸಂತ ಗೀತೆಗೆಲ್ಲ. ಅವ್ರಿಗೆ ಏನಪ್ಪ ಅಂತಂದರೆ ನಮ್ಮಪ್ಪನ ನಾವು ಕಾಪಿ ಹೊಡಿಬಾರ್ದು. ನೀವು ಹೇಳಿದ್ರೆ ಅವಾಗೇನು ಕೇಳ್ದಂಗಿತ್ತು, ಅವ್ರಿಗೆ ಹೆಂಗಿತ್ತು, ಅವ್ರ ನಡೆ ನುಡಿ ಹೇಗಿತ್ತು ಅಂದರೆ ಸೇಮ್ ಅಲ್ಲಿ ಹೆಂಗಿತ್ತು ಹಂಗೆ ಇತ್ತು. ಆಮೇಲೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ಪ್ರತಿ ವರ್ಷ. ಒಂದು 40-45 ವರ್ಷ ಹೋಗಿದ್ದಾರೆ ಅಣ್ಣವರು. ಮಾಲೆ ಹಾಕ್ತಿದ್ರು ಎಲ್ಲರೂ ಮನೆಗೂ. 1-2 ಬಸ್ಸು ನಮ್ಮ ಮನೆಯಿಂದ ಹೋಗೋ, ಅಣ್ಣವ್ರ ಮನೆಯಿಂದ ಎಲ್ಲ ಅಡುಗೆ ಭಟ್ರು ಅವರು ಕರ್ಕೊಂಡು ಹೋಗಿ 20-22-15 ದಿವಸ ಹೋಗೋರು, 40 ದಿವಸ ಮಾಲೆ ಹಾಕೋರು, ಎಲ್ಲ ಟೂರ್ ಮಾಡ್ಕೊಂಡು ಎಲ್ಲ ದೇವಸ್ಥಾನ ಸುತ್ಕೊಂಡು ಬರೋರು. ಹುಡುಗರು ಮಾಲೆ ಹಾಕ್ಬಿಟ್ಟು ಅವ್ರ ಅಪ್ಪಾಜಿ ಎದುರುಗಡೆ ಕೆಳಗಡೆ ಮಲ್ಕೊಳ್ಳೋರು, ಚಾಪೆ ಮೇಲೆ ಜಮಖಾನ ಮೇಲೆ ಮಲ್ಕೊಳ್ಳೋರು. ಅವ್ರ ಅಪ್ಪ ಹೋದ ತಕ್ಷಣ, ಅವರು ರೂಮ್ಗೆ ಹೋದ ತಕ್ಷಣ ಇವ್ರು ಹೋಗಿ ಬೆಡ್ ಮೇಲೆ ಮಲಗಿಬಿಡೋರು. ಒಂದು ಸಲ ಬಂದು ನೋಡ್ಬಿಟ್ಟಾರೆ ರಾತ್ರಿ 3:30-4 ಗಂಟೆಗೆ. ಇಲ್ಲಪ್ಪ ಅಪ್ಪಾಜಿ, ನೀನು ಕೇಳಿದ್ರೆ ಅಯ್ಯಪ್ಪ ಸ್ವಾಮಿ ನೀನು ಮಾಲೆ ಹಾಕ್ಕೊಂಡು ಬಾರಪ್ಪ ಅಂತೇಳಿ. ಇಲ್ವಲ್ಲ, ಆ ಥರ ಬಲತ್ಕರವಾಗಿ ಜೋರಾಗಿ ಒಂದು ಭಯದ ಭಕ್ತಿಯಲ್ಲಿಂದ ನೀನು ಹಾಕ್ಬೇಡೋದನ್ನ, ಏನು ತಪ್ಪಾಗುತ್ತೆ, ಅದು ಹಂಗೆಲ್ಲ ಮಾಡಬಾರ್ದು. ಮಲ್ಕೊಳ್ಳಂಗಿದ್ರೆ ಕೆಳಗೆ ಮಲ್ಕೋ, ತಣ್ಣೀರು ಸ್ನಾನ ಮಾಡು, ಇಲ್ಲಾಂದ್ರೆ ಬೇಡ. ಅವ್ರೇನು ನಿಮ್ಮನ್ನು ಕೇಳಿಲ್ಲ, ಅಯ್ಯಪ್ಪ ಸ್ವಾಮಿ ಬಾರಪ್ಪ ನೀನು ನನ್ನ ಪೂಜೆಗೆ ಬಾರಪ್ಪ ಅಂತೇಳಿ ಕೇಳಿಲ್ಲ, ಬೇಡ, ಅದು ಚೆನ್ನಾಗಿರಲ್ಲ ಪಾಪಾಜಿ, ಹಂಗೆಲ್ಲ ಮಾಡಬಾರ್ದು ಅಂದರೆ ತಿದ್ದುತ್ತಾ ಇದ್ದರು. ಅದನ್ನು ಹೆಂಗೆ ತಿದ್ದರೆ, ಹಂಗೆ ಮಾಡ್ದೇನು ಹಿಂಗೆ ಮಾಡ್ದೇನು ಅಂತ ಒಡೆದು ಬಡ್ದು ತಿದ್ದಿಲ್ಲ ಅವರು. ಮಕ್ಕಳಿಗೆ ಸಹಿತ ನೋಡಿ, ಚಲಿಸುಮೋಡದಲ್ಲಿ ಒಂದು ಮಾತು ಹೇಳ್ತಾರೆ, ವಯಸ್ಸಿಗೆ ಬಂದ ಮಗನ ಸ್ನೇಹಿತನ ಥರ ಕಾಣ್ಬೇಕಂತ ಬರುತ್ತೆ. ಅವ್ರು ಕೆಲವೆಲ್ಲ ಆಧ್ಯಾತ್ಮಿಕ ಅಲ್ಲೆಲ್ಲಿ ಟಚ್ ಮಾಡ್ಕೊಂತ ಹೋಗ್ತಾರೆ. ನಮ್ಮ ಹಿರಿಯರು ಹೇಳಿದ್ದಾರೆ, ಇಲ್ಲ ಬಸವಣ್ಣ ಹೇಳಿದ್ದಾರೆ, ಇಲ್ಲ ಸರ್ವಜ್ಞ ಹೇಳಿದ್ದಾರೆ, ಇಲ್ಲ ಪುರಂದರದಾಸರು ಹೇಳಿದ್ದಾರೆ, ಕನಕದಾಸರು ಹೇಳಿದ್ದಾರೆ ಅಂತ ಮಹನೀಯರ ಹೆಸರು ಹೇಳ್ಬಿಟ್ಟು ಅವ್ರು ಮುಂದಕ್ಕೆ ಹೋಗ್ತಾರೆ. ಅವರಾಗೆ ಹೇಳ್ತಿದ್ದಿಲ್ಲ ಯಾವುದು ಸ್ವಂತದ್ದು, ಅದನ್ನು ಆ ಲೆವೆಲಿಗೆ ತಗೊಂಡು ಹೋಗ್ತಾಯಿದ್ರು ಅವರು. ಅದಕ್ಕೆ ನಿಮಗೆ ನಾವಲ್ಲಿ ಸಿನಿಮಾ ಮಾಡೋಕ್ಕಾರೆ ಹೇಳ್ತಾಯಿದ್ರು, ಕೆಲವು ಕಥೆನ ಹೀರೋ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾನೆ, ಕೆಲವು ಕತೆ ಹೀರೋನೇ ಹೆಗಲ ಮೇಲೆ ಎತ್ಕೊಂಡು ಹೋಗುತ್ತೆ. ಆ ಕಥೆನೇ ಹೀರೋ, ಕಥೆನೇ ದೊಡ್ಡದು, ಇಲ್ಲಿ ಹೀರೋ ಬಂದು ಒಂದು ಮಗು ಥರ ಅಂತ ಹೇಳ್ತಾರೆ. ಸೊ ಹಂಗೆ ಆ ಕತೆಗೆ ತಕ್ಕಂಗೆ ಅವರು ಆ ಕತೆ ಹೆಂಗಿದೆ ಹಂಗೆ ಹೋಗಿ. ಕಾಳಿದಾಸ ತಗೊಳ್ಳಿ, ಏನು ಸರ್, ಕಾಳಿದಾಸದಲ್ಲಿ ಅಣ್ಣವರು ಕುರಿಕಾಯಿ ಹುಡುಗ, ಪೆದ್ದ, ಗೊತ್ತಿಲ್ಲ, ಅಕ್ಷರ ಜ್ಞಾನ ಇಲ್ಲ, ಸಮಾಜ ಜ್ಞಾನ ಇಲ್ಲ, ಯಾನ ಅಂತಾರೆ. ಯಾಕೆ ಅಂತ ಕೇಳಿ, ಯಾನ ಮಾಡ್ಯಾ 7 ಸಮಯಿಲ್ಲಗಂತಲೇ ಆ ಥರ ಗಾಜಿನವ್ರ ಭಾಷೆ ಮಿಕ್ಸ್ ಮಾಡ್ತಾರೆ. ಸೊ ಹಂಗೆ ಅದೇ ಆದಮೇಲೆ ಆ ಸಂಸ್ಕೃತ ಶ್ಲೋಕ ಹೇಳ್ತಾರೆ, ಕಾಳಿ ದೇವಿದು ಮೈ ಜುಮ್ಮು ಅನ್ಸುತ್ತೆ. ನಿಜವಾಗಿ ನಾವು ಕಾಳಿ ದೇವಸ್ಥಾನದಲ್ಲಿ ಇದೀವೇನಪ್ಪ ಅನಿಸ್ತತೆ.
ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.